ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರಶಾಂತ್ PRS. ನಮ್ಮೊಂದಿಗೆ ವಿಶೇಷ ಅತಿಥಿ ಸೌಜನ್ಯ ಅವರ ತಂಗಿ ಸೌಂದರ್ಯ ಅವರು ಜಾಯ್ನ್ ಆಗಿದ್ದಾರೆ. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಸರ್. ಮೊದಲ ಬಾರಿಗೆ ನಮ್ಮ ಚಾನಲ್ ನೀವು ಮಾತಾಡ್ತಾ ಇದ್ದೀರಾ ಹೌದು. ಸೌಜನ್ಯ ವಿಚಾರದಲ್ಲಿ. ಈಗ ಸಮೀರ್ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆದ ನಂತರ ಕೋಟ್ಯಾಂತರ ಜನರು ನೋಡಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ದೇಶ, ರಾಜ್ಯ ಮತ್ತೆ ಹೊರದೇಶಗಳಲ್ಲೂ ಸಹ ವಿಡಿಯೋವನ್ನು ನೋಡಿದ್ದಾರೆ. ಆ ಬಗ್ಗೆ ತಮ್ಮ ಅಭಿಪ್ರಾಯ, ಈ ಕ್ಷಣಕ್ಕೆ ತಮ್ಮ ಅಭಿಪ್ರಾಯ? ಸಮೀರ್ ಅವರು ತೋರಿಸಿರೋ ವಿಡಿಯೋ ನಿಜವಾಗ್ಲೂ ಅದೇ ತರ ನಡೆದಿದೆ ಇಲ್ಲಿ ಮಾತ್ರ. ಅದ್ ಕೆಲವ್ರು ಹೇಳ್ತಾರೆ ಏನೋ ಕಟ್ಟು ಕತೆ ಕಟ್ಟಿ ಏನೇನೋ ಹೇಳ್ತಿದ್ದಾರೆ ಅಂತ. ಬಟ್ ಅದು ಸುಳ್ಳು ಸರ್. ನಿಜವಾಗ್ಲೂ 100% ನಿಜವಾಗ್ಲೂ ಅದೇ ತರ ನಡೆದಿದೆ ಮಾತ್ರ. ಆದ್ರೆ ಎಲ್ಲರಿಗೂ ತಿಳಿತಲ್ಲ, ಸಮೀರಿಂದ ಆದ್ರೂ ಎಲ್ಲರಿಗೂ ತಿಳಿತಲ್ಲ, ಅದು ತುಂಬಾ ಖುಷಿ. ಸಮೀರ್ನ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಸಾಕಷ್ಟು ವೈರಲ್ ಅಂದ್ರೆ ಅದನ್ನ ಇದು ಮಾಡ್ಲಿಕ್ಕೆ ಆಗಿಲ್ಲ, ಅಂದ್ರೆ ಎಲ್ಲರ ಮನೆ ಮನೆ ಮುಟ್ಟಿದೆ. ಅದನ್ನ ಹಿಂದೂ ಮುಸ್ಲಿಂ ಸಹ ಮಾಡ್ಲಿಕ್ಕೆ ನೋಡಿದ್ರು. ಹೌದೌದು ಸರ್, ನಿಜನೇ. ಅದೇ ನಮ್ಗೆ ಬೇಜಾರು. ಯಾಕಂದ್ರೆ ಒಬ್ಬ ಸಮೀರು ನಮ್ಮ ಹಿಂದೂ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದಾರಲ್ವಾ. ಯಾಕೆ ನಮ್ಮ ಹಿಂದೂಗಳು ಇರ್ಲಿಲ್ವಾ ಅಂತ. ಅಲ್ಲಿ ದೊಡ್ಡ ದೊಡ್ಡ ಭಾಷಣ ಮಾಡೋರು ಇದ್ರಲ್ಲ, ಒಬ್ರಾದ್ರೂ ಬಂದಿದಾರ ಅವ್ರು ನಮ್ಮ ಮನೆಗೆ. ಸಾಂತ್ವನ ಹೇಳಕ್ಕೂ ಬಂದಿಲ್ಲ ಬಿಡಿ. ಅದ್ರ ಬಗ್ಗೆ ಆದ್ರೂ ಧ್ವನಿ ಎತ್ಬೋದಿತ್ತಲ್ಲ, ಯಾರು ಬರ್ತಿಲ್ಲ. ಆದ್ರೆ ಸಮೀರ್ ಇದ್ರ ಬಗ್ಗೆ ಮಾತಾಡ್ದಕ್ಕೆ ಎಲ್ಲರಿಗೂ ಸಿಟ್ಟು ಬಂತು. ಧರ್ಮದ ವಿಚಾರ ಮಾಡಿದ್ರು ಅಂತ. ಇಲ್ಲಿ ಹೇಳೋದು ಇಷ್ಟೇ ಸರ್, ಯಾವುದೇ ನಮ್ಮ ಅಕ್ಕನ ಬಗ್ಗೆ ಮಾತಾಡಿ ಸೌಜನ್ಯ ವಿಚಾರ ಬಂದ್ರು ದೇವರನ್ನ ಮುಂತಾ ಇರ್ತಾರೆ ಅಷ್ಟೇ. ಇವರ ಉದ್ದೇಶ ಇಷ್ಟೇ. ಅಂದ್ರೆ ಈ ಕೇಸನ್ನು ಕೂಡ ರಿಪೋರ್ಟ್ ಮಾಡ್ಬೇಕು ಅಂತ. ಇದರಿಂದ ನಡೆದಿರುವಂತ ಪದ್ಮಲತಾ, ವೇದಾವಳಿ ಕೇಸ್ ಕೂಡ ಇದೇ ತರ ಆಗಿರೋದು. ಅದು ಕೂಡ ಹೋರಾಟ ನಡೆದಿದೆ, ಗೊತ್ತಿರ್ಬೋದು. ಇಲ್ಲಿಯವ್ರಿಗೆಲ್ಲರಿಗೂ ಗೊತ್ತಿದೆ ಅದು ವಿಚಾರ. ಅದನ್ನು ಕೂಡ ಇದೇ ತರ ಹೇಳಿ ದೇವರಿಗೆ ಅವಮಾನ ಮಾಡ್ತಿದ್ದಾರೆ, ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳಿ ಅದನ್ನ ರಿಪೋರ್ಟ್ ಹಾಕಿದ್ದಾರೆ ಅಷ್ಟೇ. ಇಲ್ಲಿ ಧರ್ಮಸ್ಥಳ ಅನ್ನೋದು ಗ್ರಾಮ ಮಾತ್ರ. ಆದ್ರೆ ನನ್ ಧರ್ಮಸ್ಥಳ ಸೌಜನ್ಯ ಅಂತ ಹೇಳಿದ್ರು ದೇವ್ರನ್ನ ಮುಂದೆ ತರ್ತಾರೆ. ಅದ್ ಯಾವ ನ್ಯಾಯ ಸರ್ ಹೇಳಿ? ಆದ್ರೆ ನಮ್ಮ ಅಕ್ಕನ ಧರ್ಮಸ್ಥಳ ಅಂತ ಹೇಳೋ ಆಗಿಲ್ವಾ? ನಾವ್ ಎಲ್ಲೆಲ್ಲ ಉಜ್ಜಿರೆ ಅಂತ ಹೇಳ್ಬೇಕಾ? ಅದೇ ಸರ್ ದೊಡ್ಡ ಪ್ರಾಬ್ಲಮ್. ನೀವು ಹುಟ್ಟಿದ್ದು ಧರ್ಮಸ್ಥಳದಲ್ಲೇ, ಆದ್ಮೇಲೆ ಧರ್ಮಸ್ಥಳವೇ ಹೇಳ್ಬೇಕಲ್ವಾ? ಧರ್ಮಸ್ಥಳ ಗ್ರಾಮದಲ್ಲೇ ಹೇಳ್ಬೇಕು. ಗ್ರಾಮ ಅಲ್ವಾ ಸರ್ ಅದು? ಗ್ರಾಮದಲ್ಲಿ ಇರುವಂತದ ಕ್ಷೇತ್ರ. ನಾವು ಕ್ಷೇತ್ರಕ್ಕೆ ಅವಮಾನ ಮಾಡ್ತಿಲ್ಲ, ಅದು ನಮ್ ದೇವ್ರಲ್ವಾ? ಈಗ ನೀವು ಹೇಳ್ತಾ ಇರೋ ಮಾತುಗಳನ್ನ ಕೇಳಿದ್ರೆ ನಮ್ಗೆ ಒಂದು ಕರಳು ಕಿವುಚುತ್ತೆ. ಅಂದ್ರೆ ಆ ಮಾತಲ್ಲಿರೋ ಒಂದು ನೋವು ಕಾಣಿಸ್ತದೆ. ನಿಮ್ಮ ಅಕ್ಕನ ಒಟ್ಟಿಗೆ ಕೊನೆಯ ಭೇಟಿ, ಅಂದ್ರೆ ಕೊನೆಯ ಕ್ಷಣದ ಭೇಟಿ, ಆ ನೆನಪುಗಳು ಇದೆಯಾ ನಿಮ್ಗೆ ಹೇಳೋದಾದ್ರೆ? ಇದೆ ಸರ್, ತುಂಬಾ ಇದೆ. ನಾವ್ ಸಣ್ಣದಿರುವಾಗ ಜೊತೆ ಎಲ್ಲ ಓದಿದವರು, ಆಟ ಆಡಿದವರೆಲ್ಲ. ಸಣ್ಣದಿರುವಾಗ ಸಂಡೆ ಆದ್ರೆ ಓದೋದು, ಎಕ್ಸಾಮ್ ಟೈಮ್ ಅಲ್ಲಿ ಓದೋದು ಅವಳು ಹೇಳಿ ಕೊಡ್ತಾ ಇದ್ರು ಜಾಸ್ತಿ ನಮ್ಗೆಲ್ಲ. ಆಮೇಲೆ ಮಿಸ್ ಆದ 9ನೇ ತಾರೀಕು ನಾವು ಜೊತೆಲಿ ಇದ್ದವ್ರು. ಅವಾಗ ಬೆಳಗ್ಗೆ ಜೊತೆಲಿ ಹೊರಟವ್ರು ನಾವು. ಅವಾಗ ಅವಳು ಮಾತು ಹೇಳಿದ್ಲು, ಒಂದು ಎಕ್ಸಾಮ್ ಇವತ್ ಲಾಸ್ಟ್ ನಂಗೆ, ನಾಳೆಯಿಂದ ಟೆಂಪಲ್ಗೆ ಹೋಗುವ ಅಂತ. ಅಂದ್ರೆ ನಾವು ಹೊರಡೋಕೆ ಶೃಂಗೇರಿ ಹೊರನಾಡಿಗೆ ಸಿದ್ಧ ಆಗಿದ್ವಿ. ನನ್ನ ತಂದೆ ಹೇಳಿದ್ರು, ನಾಳೆ ಅವಳು ಎಕ್ಸಾಮ್ ಮುಗಿಯುತ್ತಲ್ಲ, ಆಮೇಲೆ ನಾವು ಹೊರಡೋಣ, ಶೃಂಗೇರಿಗೆ ಹೋಗಿ ಬರೋಣ ಎಲ್ಲರೂ ಅಂತ. ಅದು ಖುಷಿಯಲ್ಲಿದ್ವಿ ನಾವೆಲ್ಲರೂ ಕೂಡ. ಅವಾಗ ನಿಮ್ಗೆ ಎಷ್ಟು ಕ್ಲಾಸ್ ಇತ್ತು? ನಾನ್ 9th ಅಲ್ಲಿ ಇದ್ದೆ. 9ನೇ ಕ್ಲಾಸ್. 9th ಅಲ್ಲಿ ಇದ್ದೆ. ಅವಾಗ ಅಲ್ಲಿಂದ ಮತ್ತೆ ನಮ್ಮ ಮನೆಗೆ ಜೊತೆಲೆ ಬಂದ್ವಿ. ಅವಳು ನೇತ್ರಾವತಿಯಿಂದ ಹೋದ್ಲು, ನಾನು ಧರ್ಮಸ್ಥಳದಿಂದ ಹೋದೆ. ಆಮೇಲೆ ಬಂದದ್ದು ಅದೇ ಸರ್, ಹೆಣ್ಣಾಗಿ. ಅದು ಕೊನೆಯ ನೆನಪು, ಕೊನೆಯ ಆ ಮಾತುಗಳು. ನಾವು ಎಲ್ಲಿಗೆ ದೇವಸ್ಥಾನಕ್ಕೆ ಹೋಗುವ ಅನ್ನೋದು ಕೊನೆಯ ಮಾತು ನಿಮ್ದು? ಕೊನೆಯ ಮಾತು ಸರ್. ಅದೊಂದು ದೊಡ್ಡ ಕನಸಾಗಿತ್ತು, ಅದೊಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಅನ್ನಪೂರ್ಣೇಶ್ವರಿ ದರ್ಶನ ಮಾಡ್ಬೇಕು ಅಂತ. ಅದು ಕನಸು ನನಸಾಗ್ಲೇ ಇಲ್ಲ? ಇಲ್ಲ ಸರ್, ಮಾಡ್ಲಿಕ್ಕೆ ಬಿಟ್ಟಿಲ್ಲ ಇವರು, ಇನ್ ಬಿಟ್ರಲ್ವಾ ಅಂತ. ಈಗ ಇದನ್ನು ಹೇಳಿದ್ರಿ ನೀವು, ಕೇಳ್ತಾ ಇರುವಾಗಲೇ ನಮ್ಗೇನೆ ಒಂದು ಇದಾಗ್ತಾ ಇದೆ. ಅದಕ್ಕಿಂತ ಅವ್ರ ನಿಮ್ಮ ಬಾಲ್ಯ, ನೀವು ಎಲ್ಲಿ, ಹೇಗೆ ಒಟ್ಟಿಗೆ ನಿಮ್ಮ ತಾಯಿ ಮನೇಲಿ ಇರ್ತಾ ಇದ್ರ, ಅಜ್ಜನ ಮನೇಲಿ ಇರ್ತಿದ್ರು, ಎಲ್ಲಿ ಇರ್ತಾ ಇದ್ರಿ ನೀವು? ಎಲ್ಲಿ ಬೆಳೀತಾ ಇದ್ರಿ ಒಟ್ಟಿಗೆ? ಎಲ್ಲಿ ಇರುವಾಗ ತಾಯಿ ಮನೆಯಲ್ಲಿ ಅವಳು ಜೊತೆಯಲ್ಲಿ ಇರ್ತಿದ್ವಿ. ಜಾಸ್ತಿ ನೆನಪಿಲ್ಲ. ಅಂದ್ರೆ ನಾವು 3 year ನನಗೆ ಡಿಫ್ರೆಂಟ್ ಇತ್ತಲ್ವಾ ಸರ್. ನಮ್ಗೆ 9th ಅಲ್ಲಿ ಆ ತರ ಇದ್ದಾಗ ಅವಳ ಅಜ್ಜಿ ಮನೆಗೆ ಹೋಗ್ತಾ ಇದ್ದು. ಅವಾಗ ನಾನು ಕೂಡ ಅವಳ ಜೊತೆನೆ ಓದ್ತಾ ಇದ್ದೆ. ಅಲ್ಲೇ ಇದ್ವಿ ನಾವು. ಬೆಳಗ್ಗೆ ಇಲ್ಲಿಂದ ಬಂದು ಸಂಡೆ ಎಲ್ಲ ನಮ್ಮ ಮನೆಯಲ್ಲೇ ಓದೋದು, ಆಟ ಆಡೋದು, ದೇವರಾಟ ಆಡೋದು ಜಾಸ್ತಿ ನಾವು ಅದನ್ನ. ದೇವರಾಟ ಅಂದ್ರೆ ಯಾವ ತರ ಅದು? ಅಂದ್ರೆ ಒಂದ್ ಕಲ್ಲನ್ನ ಇಡೋದು, ಅದಕ್ಕೆ ಹೂ ಮಾಲೆ ಕಟ್ಟೋದು, ಆತರ ಹಾಕಿ ದೇವರಿಗೆ ಕುಂಕುಮದ ಅಭಿಷೇಕ ಮಾಡೋದು ಬೇರೆ ನಮ್ದು. ಆಮೇಲೆ ಪ್ರಸಾದ ಅಂದ್ರೆ ಎಲೆಗಳನ್ನ ಸಣ್ಣ ಸಣ್ಣ ಕಟ್ ಮಾಡಿ ಪ್ರಸಾದ ಮಾಡೋದು. ಅದನ್ನ ನಾವು ತಂಗಿಯರೆಲ್ಲ ತಮ್ಮ ಎಲ್ಲ ಇರ್ತಿದ್ರಲ್ಲ, ಹಂಚ್ತಾ ಇದ್ವಿ. ಆ ತರ ಮಾಡ್ತಾ ಇದ್ವಿ ತುಂಬಾ. ಅದೇ ಒಂದು ಬಾಲ್ಯದಲ್ಲಿ ದೇವರ ಆಟವನ್ನ ಆಡ್ತಾ. ಪೂಜೆ ಮಾಡುವವರು ಯಾರು ಅದಕ್ಕೆ? ವಿಡಿಯೋ ಮೊಬೈಲ್ ಇರ್ತಿರ್ಲಿಲ್ಲ ಅವಾಗ. ಅಲ್ಲ, ಪೂಜೆ ಅದು ಆ ಕಲ್ಲಿಗೆ ಇಟ್ಟು ಅದಕ್ಕೆ ಯಾರು ಪೂಜೆ ಮಾಡ್ತಾ ಇದ್ರು ಅಂತ? ಅದಕ್ಕೆ
ಆ, ಪೂಜೆ ದೊಡ್ಡಕ್ಕ ಮಾಡ್ತಾ ಇದ್ಲು. ದೊಡ್ಡ ಅಕ್ಕ ಅಂದ್ರೆ ಹೌದು, ದೊಡ್ಡವ್ರು ಮಾಡೋದು. ನಾವೆಲ್ಲ ಸೌಮ್ಯ. ಕೈ ಹಾ ಮುಗ್ದು ಹಾ ನಾವೇ ಹಾ ಭಜನೆ ಹಾಡೋದು ಆ ತರ ನಾವು ಮಾಡೋದು. ಹಾ ಹಾ ಆ ತರ ನಮ್ದಿತ್ತು ಸರ್. ಹಾ. ಅಂದ್ರೆ ನಿಮ್ದು ಆಟದಲ್ಲೂ ಸಹ ದೇವರಿದ್ರು, ಆಟ ಹಾ ಆಡುವಾಗ ಅದು ಸಹ ನಿಮ್ಮ ಆಟದಲ್ಲೂ ಸಹ ದೇವರಿದ್ರು, ಆಟದಲ್ಲೂ ಸಹ ದೇವರಿದ್ರು. ಇವತ್ತು ನಿಮ್ಮ ಅಕ್ಕನಿಗೆ ಈ ರೀತಿಯಲ್ಲಿ ಕೊಂದು ತಿಂದಿದ್ದಾರೆ, ಈಗಲೂ ಸಹ ನಿಮ್ಗೆ ದೇವರದೇ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಮಾಡ್ತಾ ಇದೆ ಸರ್. ದೇವ್ರನ್ನು ನಾನ್ ನಂಬಿದೀನಿ ಇವಾಗ್ಲು. ಹಾ ಯಾಕಂದ್ರೆ ಅವರೇ ಇರ್ಬೋದು ಅಕ್ಕನ ನಮ್ ಜೊತೆ ಸೃಷ್ಟಿ ಮಾಡಿರೋದು. ಅಂದ್ರೆ ಇಲ್ಲಿ ಅಷ್ಟು ಕೊಲೆ ಕೇಸನ್ನ ಮೇಲೆ ತರೋದಕ್ಕೆ ಅವಳೇ ಕಾರಣ ಆದ್ಲಲ್ವಾ. ಹ್ಮ್ ಅವಳು ಕೇಸ್ ಆದ್ಮೇಲೆ ಒಂದು ಕೊಲೆನೂ ನಡೆದಿಲ್ಲ ಇಲ್ಲಿ ಮಾತ್ರ. ಅದೇ ಒಂದು ಖುಷಿ ಸರ್. ಯಾಕಂದ್ರೆ ಎಷ್ಟೋ ಭಕ್ತಾದಿಗಳು ಬರುವಂತ ಹೆಣ್ಮಕ್ಳು ಇದ್ರಲ್ವಾ, ಹ್ಮ್ ಅವರನ್ನು ಬಿಟ್ಟಿಲ್ಲ ಇವರು. ಹ್ಮ್ ಅದ್ ಹ್ಮ್ ನಿಜಾನೇ ಮಾತ್ರ. ಅದೇ ಅದೇ ಕೊನೆ ಆಯ್ತು. ಅವಳ ಅಕ್ಕನ ಘಟನೆ ನಂತರ ಎಲ್ಲ ಕೊನೆ ಆಗಿದೆ ಈಗ. ಯಾವುದೇ ಕಾರಣಕ್ಕೆ ಇಲ್ಲಿ ಹೆಣಗಳನ್ನ ನಾವು ಕಂಡಿಲ್ಲ ಇವಾಗಲೂ. ಹ್ಮ್ 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 ಹೇಳೋಕೆ ಯಾರು ಹೇಳ್ತಾ ಇಲ್ಲ ಅದ್ರ ಬಗ್ಗೆನು. ಹ್ಮ್ ಅಲ್ಲಿ ಸಿಕ್ತು ಹೆಣ, ನದಿಯಲ್ಲಿ ಸಿಕ್ತಿದೆ ಹೆಣ್ಮಕ್ಳ ಹೆಣ, ಆ ತರ ಏನಿಲ್ಲ ಈಗ. ತುಂಬಾ ಹ್ಮ್ ಕಮ್ಮಿ, ತುಂಬಾ ಅಂದ್ರೆ ತುಂಬಾ ಕಮ್ಮಿ ಆಗಿದೆ. ಹ್ಮ್ ಹ್ಮ್ ಹ್ಮ್. ಈಗ ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂದ ಮೇಲೆ ಸಾವು ನೋವುಗಳ ಸಂಖ್ಯೆ ಕಮ್ಮಿ ಆಗಿದೆ ಅಂತ ಹೇಳ್ತೀರಾ. ಹ್ಮ್. ಅದಾದ್ರೂ ಒಂದು ಬದಲಾವಣೆ ಬಂದಿದೆ ಅಂತ ನಿಮ್ಗೊಂದು ಬಂತ ಸಣ್ಣ ಆಶಯ ಇದೆ. ಬಂದಿದೆ. ಹ್ಮ್ ಅದೇ ಸರ್. ಅದೊಂದು ಬದಲಾವಣೆ ಆಗಿದೆ ಅಲ್ವಾ ಅಂತ. ಹಾ ಅವಳಿಂದಾಗಿ ಆಗಿರೋದು. ಅದೆಲ್ಲ ಮಂಜುನಾಥ ಅಣ್ಣಪ್ಪನ ಲೀಲೆ ಇರ್ಬೋದಷ್ಟೇ. ಈಗ ಹ್ಮ್ ಅವರೇ ಒಂದು ಶಕ್ತಿಯಾಗಿ ಅವಳಿಗೆ ಶಕ್ತಿ ಕೊಟ್ಟಿದ್ದಾರೆ. ಅವಳೇ ಇದು ಎದ್ದೇಳ್ತಾ ಇದ್ದಾಳೆ. ಯಾಕಂದ್ರೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಇಲ್ಲ ಅಂದ್ರೆ ಈ ಕೇಸ್ ಜೀವಂತವಾಗಿ ಇರ್ತಾ ಇರ್ಲಿಲ್ವಾ ಅಂತ ಅನ್ಸುತ್ತೆ ಸರ್. ಹ್ಮ್ 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 ಅದೇ ಅವಳು ಜೀವಂತವಾಗಿರೋ ಕಾರಣ ಮಂಜುನಾಥ ಅಣ್ಣಪ್ಪ ಮತ್ತು ನಾವು ನಂಬಿರುವಂತಹ ಚಾಮುಂಡೇಶ್ವರಿ ಇದಾರಲ್ಲ, ಹಾ. ಅದೇ ದೊಡ್ಡ ಶಕ್ತಿಯಾಗಿದೆ. ಸಾಕಷ್ಟು ಹೋರಾಟ ಆಯಿತು, ಸಾಕಷ್ಟು ಹೋರಾಟ ಆಯಿತು ರಾಜ್ಯದಾದ್ಯಂತ, ಬೇರೆ ಬೇರೆ ವೇದಿಕೆಯಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಕುಂದಾಪುರದಲ್ಲೂ ಸಹ ಸಾಕಷ್ಟು ಜನ, ಒಂದು 20-30 ಸಾವಿರ ಜನ ಅಷ್ಟು ಜನ ಸೇರಿ ಹೋರಾಟ ಆಯಿತು. ಒಂದು ಒಂದು ಜನಸಮೂಹ ಎತ್ತು ಆ ರೀತಿಯಲ್ಲಿ ಆಯಿತು. ಇನ್ನೊಮ್ಮೆ ಅದನ್ನು ಮುಚ್ಚಿ ಅದನ್ನು ತಡಿಲಿಕ್ಕೆ ಕಾನೂನಿನ ಅಸ್ತ್ರಗಳನ್ನು ಬಳಸಿ ತಡಿಲಿಕ್ಕೆ ನೋಡಿದರು. ಮಾತಾಡಿದವರಿಗೆಲ್ಲ ಮೇಲೆ ಮೇಲೆ ಸ್ಟೇ ತಂದರು. ಮತ್ತು ಚಾನಲ್ಗಳು, ಮಾಧ್ಯಮಗಳು ಮಾತಾಡಬಾರ್ದು ಅನ್ನುವಂಥ ಒಂದು ಆ, ಏನೇನೋ ಒಂದು ಕಾನೂನು ಅಂದರೆ ತಪ್ಪಾಗಿ, ಕಾನೂನಿಗೆ ತಪ್ಪಾಗಿ ತಿಳಿಸಿ ಆ, ಒಂದು ವಾಕ್ ಸ್ವಾತಂತ್ರ್ಯವನ್ನು ತಡೆಯುವಂಥ ಪ್ರಯತ್ನ ಪಟ್ಟರು. ಈ ಬಗ್ಗೆ ತಾವು ಹೇಳೋದಾದ್ರೆ. ಇದ್ರಲ್ಲಿ ಸಂತೋಷ್ ರಾವ್ನ ಮುನ್ನೆಲೆ ತಂದಿದ್ದಾರಲ್ಲ ಸರ್. ಹ್ಮ್ ಇಲ್ಲಿ ಪ್ರತಿಯೊಂದಕ್ಕೂ ಸ್ಟೇ ತರೋದಂದ್ರೆ ಸಂತೋಷ್ ರಾವ್ ಆದ್ರೆ ಸಾಧ್ಯ ಇಲ್ಲ ಸ್ಟೇ ತರೋದಕ್ಕೆ. ಹ್ಮ್ ಇವ್ರಿಗೆ ಅದೇ ಮಾಡ್ತಿದ್ದಾರೆ. ಸ್ಟೇ ಎಲ್ಲದಕ್ಕೂ ಏನೇ ಮಾಡಿದ್ರು ಸ್ಟೇ ತರೋದು. ನಾವೊಂದು ಪ್ರತಿಭಟನೆ ಮಾಡಿದ್ರು ಅದಕ್ಕೊಂದು ಸ್ಟೇ ತರೋದು. ಸೌಜನ್ಯ ವಿಚಾರ ಎತ್ತಿದ್ರು ಸ್ಟೇ ತರ್ತಾರೆ. ಹ್ಮ್ ಮತ್ತೆ ಎಲ್ಲ ಕಡೆ ಪ್ರತಿಭಟನೆ ಆಯ್ತು. ಇವಾಗ್ಲೂ ಆಗ್ತಾ ಇದೆ. ಕೆಲವು ಬೆಂಗಳೂರಲ್ಲೆಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಹ್ಮ್ ಇಲ್ಲಿ ಒಬ್ಬ ಗಿಳಿಯಾರ್ ಅಂತ ಒಬ್ಬ ಬಂದಿದ್ದಾನೆ. ಏನೇನೋ ಹೇಳ್ತಿದ್ದಾನೆ. ಇವ್ರು ನೆನ್ನೆ ಮೊನ್ನೆ ಬಂದವನು. ಇವ್ನಿಗೆ ಏನ್ ಗೊತ್ತಿಲ್ಲ ಈ ಕಡೆಯಿಂದ. ನಮ್ಮ ಮಾವನವರೆಲ್ಲ ಇಲ್ಲಿ ಎಷ್ಟೋ ವರ್ಷದಿಂದ ನಾವ್ ಇದ್ದವ್ರು ಸರ್. ನಮ್ಮ ಮಾವೆಲ್ಲ ಹೇಳಿರ್ಬೋದು ವಿಷಯ ಇದ್ರ ಹ್ಮ್ ಹ್ಮ್ ಬಗ್ಗೆ ಎಲ್ಲ ಗೊತ್ತಿದೆ ನಮ್ಗೆ. ಆದ್ರೆ ಅವನು ನೆನ್ನೆ ಮೊನ್ನೆ ಬಂದು ಏನೇನೋ ದಾಖಲೆನ ತೋರಿಸಿ ಸುಳ್ಳಲ್ಲಿ ಮಾಡ್ತಿದ್ದಾರೆ. ಆ ಜನಗಳಲ್ಲಿಂದ ದಾರಿ ತಪ್ಪಿಸೋ ವಿಚಾರ ಮಾಡ್ತಿದ್ದಾರೆ. ಅದಕ್ಕೆ ಹೇಳುತ್ತೆ ದಯವಿಟ್ಟು ಯಾವ ಕರ್ನಾಟಕ ಜನತೆಗೆ ಹೇಳೋದಿಕ್ಕೆ, ಕೆಲವರು ನೆನ್ನೆ ಮೊನ್ನೆ ಬಂದವ್ರು ಏನೇನೋ ಹೇಳ್ತಿದಾರೆ. ನಂಬೇಡಿ ಯಾವುದೇ ಕಾರಣಕ್ಕೂ. ಸತ್ಯದ ಏನಂತ ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಜಡ್ಜ್ಮೆಂಟ್ ನೋಡಿ. ನಮ್ ಲಾಯರ್ ಕೂಡ ಇದ್ದಾರೆ ಅದರ ಬಗ್ಗೆ ಎಲ್ಲ ವಿಚಾರ ಹ್ಮ್ ಮಾಡ್ತಿದ್ದಾರೆ. ಹ್ಮ್ 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 ಹ್ಮ್. ಅಂದ್ರೆ ಈ ಎಲ್ಲ ಯಾರ್ಯಾರೋ ಬಂದು ಏನೇನೋ ಹೇಳ್ತಾ ಇದ್ದಾರೆ, ಅದು ಯಾವುದಕ್ಕೂ ಕಿವಿ ಕೊಡಬೇಡಿ ಅಂತ ಹೇಳೋದು ನೀವು. ಹಾ ಸರ್, ಅದೇ ನಾ ಹೇಳೋದು. ಕಿವಿ ಕೊಡ್ಬೇಡಿ ಅಂತ. ಇದು ಹಾ. ಮನೆ ಮನೆ ಬಂದವ್ರು ಏನೇನು ತೋರಿಸ್ತಿದಾರಲ್ಲ ಅಂತ. ಹ್ಮ್ ಹ್ಮ್ ಹ್ಮ್. ಅವರು ನಾವು ಹೋರಾಟ ಮಾಡೋದು ಸೌಜನ್ಯ ಪರನೇ ಅಂತ ಹೇಳ್ತಾ ಇದ್ದಾರಲ್ಲ, ಸೌಜನ್ಯಗಾಗಿ ಹೋರಾಟ ಮಾಡ್ತಾ ಇರೋದು, ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಬೇಕು, ಮನೆಯವ್ರನ್ನು ಸಹ ತಿಕ್ಕು ತಪ್ಪಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಬಗ್ಗೆ ನಾನು ಸಹ ಹೆಣ್ಮಕ್ಳಿಗೆ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇರೋದು, ಮನೆಯವ್ರನ್ನು ಸಹ ಮಿಸ್ಗೈಡ್ ಮಾಡಿದ್ದಾರೆ, ಹಾದಿ ತಪ್ಪಿಸಿದ್ದಾರೆ, ಹಾಗಾಗಿ ಈ ವಿಚಾರಗಳು ಇದಾಗ್ತಾ ಇದೆ, ನಾನು ಅವ್ರಿಗೆ ನ್ಯಾಯ ಕೊಡ್ಬೇಕಂತಾನೆ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರು ಹೇಳ್ತಾರೆ, ಆ ರೀತಿಯಲ್ಲಿ ಹೇಳ್ತಾರೆ ಅವರು. ತಾವು ಅದ್ರ ಬಗ್ಗೆ ಹೇಳ್ತಾರೆ. ಅವ್ನು ಗಿಳಿಯರು ನಮ್ಮನೆ ಬಂದಿಲ್ಲ ಸರ್. ನನ್ನ ತಾಯಿ ಜೊತೆ ಆಗಿರೋದು. ನಮ್ಮ ಹತ್ರ ಯಾರ ಜೊತೆನೂ ಮಾತಾಡಿಲ್ಲ ಅವನು. ಹ್ಮ್ ಆಮೇಲೆ ಅದೇ ಸಿಸಿಟಿವಿ ಬಗ್ಗೆ ಮಾತಾಡ್ತಿದ್ದ. ಸಿಸಿಟಿವಿ ಇತ್ತು ಅಂತ ಮಾವ ಅಷ್ಟ್ ಚೆನ್ನಾಗಿ ಹೇಳ್ತಿದ್ದಾರೆ. ಯಾಕಂದ್ರೆ ಮಾವನೇ ಹೆಚ್ಚಾಗಿ ನಡ್ಕೊಂಡು ಹೋಗ್ತಿದ್ದ. ನನ್ ಚಿಕ್ಕಮ್ಮನವರೆಲ್ಲ ಆ ಕಡೆಯಿಂದ ನಡ್ಕೊಂಡು ಹೋಗ್ತಾ ಇದ್ರು. ಅದೇ ಬಸ್ ಹ್ಮ್ ಸ್ಟ್ಯಾಂಡ್ ಅಲ್ಲಿ ನಿಲ್ಲೋದು ಆ ತರ ಮಾಡ್ತಾ ಇದ್ರು. ಸಿಸಿಟಿವಿ ನಿಜವಾಗ್ಲೂ ಇತ್ತು ಸರ್. ಇವ್ನು ಯಾಕೆ ಇಲ್ಲ ಅಂತ ಹೇಳ್ತೇನೆ ಗೊತ್ತಿಲ್ಲ. ಹ್ಮ್ ಆಮೇಲೆ ಸಂತೋಷ್ ರಾವೇ ಕೊಲೆ ಮಾಡ್ದ ಅಂತ ಹೇಳ್ತಾರೆ. ಅದೇ ಜಾಗದಲ್ಲಿ ಆ ಟೈಮಲ್ಲಿ ನನ್ನ ತಾಯಿ ಹೋಗಿದ್ದಾರೆ ಹುಡ್ಕೋಕೆ. ಅವಾಗ ಹ್ಮ್ ಯಾರು ಇರ್ಲಿಲ್ಲ. ಇಲ್ಲಿ ಮಳೆನೂ ತುಂಬಾ ಬರ್ತಾ ಇತ್ತು. ಆ ಹ್ಮ್ ಕಡೆಯಿಂದ ಹೋಗಿ ಎಲ್ಲ 2 ಗಂಟೆಗೆ ಮನೆಗೆ ಬರುವಾಗ ಬೆಳಗ್ಗೆ 2 ಗಂಟೆ ಆಗಿತ್ತು ಸರ್. ಅವಾಗ ನಾವೆಲ್ಲ ಎದ್ದಿದ್ವಿ. ಹ್ಮ್ ಅವಾಗ ಆ, ಆಮೇಲೆ ಅದು ನಾವು ಫೋಟೋ ನೋಡಿದೀವಿ ಸರ್. ಆದ್ರೆ ಬ್ಯಾಗ್ ಏನೋ ಒದ್ದೆ ಆಗಿಲ್ಲ. ಆಮೇಲೆ ಬುಕ್ಸ್ ಎಲ್ಲ ಏನು ಒದ್ದೆ ಆಗಿರ್ಲಿಲ್ಲ. ಅಷ್ಟು ಮಳೆ ಬಂದ್ರು ಒದ್ದೆ ಆಗದ ಬ್ಯಾಗ್. ಅವಾಗ ಹೇಗೆ ಸರ್ ಅಲ್ಲಿ ರೇಪ್ ಮಾಡೋಕೆ ಸಾಧ್ಯ ಅವರು? ಎಲ್ಲ ತಗೊಂಡು ಹೋಗಿದ್ದಾರೆ ಸರ್. ಸಂತೋಷ್ ರಾವ್ ಅಲ್ಲ ಇದ್ರಲ್ಲಿ ಮಾತ್ರ. ನಮ್ ತಾಯಿ ಅವತ್ತೇ ಫಸ್ಟ್ ಇಂದಾನೆ ಹೇಳಿದ್ರು ಹ್ಮ್ ಸಂತೋಷ್ ರಾವ್ ಇನ್ವಾಲ್ವ್ ಆಗಿಲ್ಲ ಅಂತ. ಹ್ಮ್ ಹ್ಮ್ ಹ್ಮ್. ನಿಮ್ಗೆ ಈಗಲೂ ಅದೇ 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 ನಿರ್ಧಾರದಲ್ಲಿ ಇದ್ದೀರಾ ನೀವು? ನ್ಯಾಯಾಲಯ ಸಹ ಅದೇ ರೀತಿಯಲ್ಲಿ ಕೊಟ್ಟಿದೆ ಅಂತ ಆ ಕ್ರಮದಲ್ಲಿ ನಿಮ್ಮ ಯೋಚನೆ ಏನಿದೆ ಅದೇ ಥರದ ನ್ಯಾಯಾಲಯದ ತೀರ್ಪು ಸಹ ಬಂದಿದೆ.
ಮತ್ತೆ ಹೌದು. ಯಾಕೆ ನಿಮ್ಗೆ ಇವರೆಲ್ಲ ಬಂದು ನಿಮ್ಗೆ ನ್ಯಾಯ ಕೊಡ್ಸ್ತೀವಿ ಅಂತ ಬಂದು ಹಾದಿ ತಪ್ಪಿಸ್ತಾರೆ ಅಂತ ಅನಿಸ್ತದೆ ನಿಮ್ಗೆ? ಯಾಕಂದ್ರೆ ಯಾವ ಕಾರಣ ಇರ್ಬೋದು? ಹ, ದೊಡ್ಡವರ ರಕ್ಷಣೆ ಸರ್ ಅಷ್ಟೇ. ಇದು ಇದಕ್ಕಿಂತ ಹಿಂದೆ ಅದೇ ತರ ಆಗಿದೆ. ವೇದವಲ್ಲಿ ಪದ್ಮಲತಾ ಕೇಸಲ್ಲಿ ಇದೇ ತರ ಆಗಿದೆ ಸರ್. ಹ್ಮ್, ಈಗ ಇವರೆಲ್ಲ ಬಂದಿದ್ದಾರೆ. ಈಗ ಅಂದ್ರೆ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲ ಇದಾರಲ್ವಾ, ಹ್ಮ್, ಹಾಗೆ ಇನ್ನೊಬ್ಬ ಯೂಟ್ಯೂಬರ್ಸ್ ಅನ್ನು ಕರೆಸಿ ಇದು ಮುಚ್ಚುವ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಹ್ಮ್, ಇದ್ರಲ್ಲಿ ಏನು ಒಂದು ತಿಳಿತಿಲ್ಲ. ಬಟ್ ಇದ್ರ ಹಿಂದೆ ದೇವ್ರಿದ್ದಾರೆ ಅಂತ ಅವ್ರಿಗೆ ಮೊದ್ಲು ಗೊತ್ತಾಗ್ತಾ ಇಲ್ಲ ಅಷ್ಟೇ ಸರ್. ಇದು ಶಕ್ತಿಮತ ಮಂಜುನಾಥ್ ಅಣ್ಣಪ್ಪಂದೆ. ಹಂಗೆ ಕಾನೂನಲ್ಲಿ ನ್ಯಾಯ ಸಿಗುತ್ತೋ ಅದು ಗೊತ್ತಿಲ್ಲ ಸರ್. ಒಂದು ಜನಬಲದಿಂದ ನ್ಯಾಯ ಸಿಗ್ಬೋದು. ಆಮೇಲೆ ಅದಕ್ಕಿಂತ ದೊಡ್ಡದು ನಮ್ಮ ಮಂಜುನಾಥ್ ಅಣ್ಣಪ್ಪನ ನ್ಯಾಯಾಲಯದಲ್ಲಿ ಸಿಗೋದು ಸರ್. ಅದು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ಆ ತಂದೆಗೆ ಮಾತ್ರ ಅವ್ನ್ ಸಣ್ಣವನೇ, ಅವ್ನ್ ತಪ್ಪು ಮಾಡಿದವನೇ, ಹ್ಮ್, ಅವರೇ ಶಿಕ್ಷೆ ಕೊಡ್ತಾರೆ ಸರ್. ಅದು ಹ್ಮ್, ಎರಡು ಮಾತೇ ಇಲ್ಲ. ಹ್ಮ್. ಆ, ಈಗ ಮತ್ತೊಮ್ಮೆ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬಂದಿದೆ. ಎಲ್ಲ ಮಾಧ್ಯಮಗಳು, ಹೊಸ ಮಾಧ್ಯಮಗಳು ಸಹ ಬರ್ತಾ ಇದೆ, ಹೊಸ ವ್ಯಕ್ತಿಗಳು ಸಹ ಕಾಲಿಡ್ತಾ ಇದ್ದಾರೆ. ಆ, ಈ ನಿಟ್ಟಿನಲ್ಲಿ ನಿಮ್ಗೆ ಎಲ್ಲಾದ್ರೂ ಮತ್ತೊಮ್ಮೆ ಆಶಾಭಾವನೆ ಮೂಡ್ತಾ ಇದೆಯೇ? ಮೂಡ್ತಾ ಇದೆ ಸರ್. ಯಾಕಂದ್ರೆ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗಿದೆಯಲ್ಲ, ನಮ್ಮ ಅಕ್ಕನ ವಿಚಾರ, ನಮ್ಗೆ ಹೇಗೆ ಕೊಲೆ ಆಯ್ತು ಎಲ್ಲ ಗೊತ್ತಾಗಿದೆಯಲ್ಲ, ಅಷ್ಟು ಸಾಕು ಸರ್. ಹಾಗೆ ಜನಬಲದಿಂದ ಸಿಗುತ್ತೆ ನ್ಯಾಯ ಸಿಗ್ಬೋದು ಅಂತ ನಂಬಿಕೆ ಇದೆ. ಯಾಕಂದ್ರೆ ಆ ಜನ ಆದೇಶನೇ ಏನೋ ಕೇಳ್ಪಟ್ಟಿದ್ದೇನೆ. ಹಾಗೆ ಪಕ್ಕ ನ್ಯಾಯ ಸಿಗ್ಬೋದು ಸರ್ ಇದ್ರಿಂದ. ಜನಗಳ ದಂಗೆ ಇದ್ರೆ ಯಾರು ಏನು ಮಾಡೋದಕ್ಕಾಗಲ್ಲ. ಸತ್ಯ ಧರ್ಮ ಅಂತ ಇದ್ರೆ ನ್ಯಾಯ ಸಿಗುತ್ತೆ ಸರ್ ಇಲ್ಲಿ. ಈಗ ಸಿದ್ದರಾಮಯ್ಯ ಅವರು ಒಂದು ಒಳ್ಳೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಕರೀತಾರೆ ಕರ್ನಾಟಕದಲ್ಲಿ. ಅವರಲ್ಲಿ ಏನಾದ್ರು ರಿಕ್ವೆಸ್ಟ್ ಮಾಡೋದಾದ್ರೆ, ತಾವು ಮುಖ್ಯಮಂತ್ರಿಗಳಲ್ಲಿ ಏನಾದ್ರು ರಿಕ್ವೆಸ್ಟ್ ಮಾಡೋದಾದ್ರೆ ಏನ್ ನಾನು ರಿಕ್ವೆಸ್ಟ್ ಮಾಡ್ತೀನಿ? ಮುಖ್ಯಮಂತ್ರಿ ಬಳಿ ಹೋಗಿದ್ವಿ ಅವತ್ತೊಮ್ಮೆ. ಅದೇ ಇವಾಗ್ಲೂ ಹೇಳ್ತಿದ್ದೀನಿ ಸರ್, ದಯವಿಟ್ಟು ನಮ್ಮ ಅಕ್ಕನ ನ್ಯಾಯ ಕೊಡ್ಸಿ. ಇಲ್ಲಿ ಇದ್ರ ಹಿಂದೆ ಯಾರೆಲ್ಲ ಇದಾರೋ ದಯವಿಟ್ಟು ಅಂದ್ರೆ ಅಕ್ವಿಟಲ್ ಕಮಿಟಿ ಮಾಡೋದಕ್ಕೆ ಹೇಳಿದ್ದು ಕೋರ್ಟ್. ಅದನ್ನೊಂದು ರಚನೆ ಮಾಡಿ ಸರ್. ಯಾರು ತಪ್ಪಿಸತ್ತ ಅಧಿಕಾರಿಗಳಿದ್ದಾರೆ, ನಮಗೆ ಯೋಗೀಶ್ ಸಾಕು ಸರ್ ಒಬ್ನೇ. ಅವನನ್ನು ತನಿಖೆ ಮಾಡಿಸಿ ಮೊದ್ಲು. ಆಮೇಲೆ ನಮ್ಮ ಅಕ್ಕನ ಕೇಸಲ್ಲಿ ಎಲ್ಲಾ ನ್ಯಾಯ ಸಿಗುತ್ತೆ ಸರ್. ಅದೇ ಸಿದ್ದರಾಮಯ್ಯ ಬಳಿ ಹೇಳೋದು. ಅಕ್ವಿಟಲ್ ಕಮಿಟಿ ಯಾಕೆ ರಚನೆ ಆಗ್ತಾ ಇಲ್ಲ? ಸರ್ಕಾರ ಯಾಕೆ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನಿಮ್ಗೆ? ಅಕ್ವಿಟಲ್ ಕಮಿಟಿ ಯಾಕೆ ರಚನೆ ಆಗ್ತಾ ಇಲ್ಲ? ಹಾಗಾದ್ರೆ ಯೋಗೇಶ್ ಅವ್ರನ್ನ ಕಾಪಾಡ್ತಾ ಇರೋರು ಯಾರು, ಅಥವಾ ಆ ತಪ್ಪಿತಸ್ಥ ಅಧಿಕಾರಿಗಳನ್ನ ಕಾಪಾಡ್ತಾ ಇರೋರು ಯಾರು? ಅದ್ ಯಾಕೆ ರಚನೆ ಮಾಡ್ತಾ ಇಲ್ಲ? ಸರ್ಕಾರ ಯಾಕೆ ಹಿಂದೇಟಾಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಗೊತ್ತಿಲ್ಲ ಸರ್. ಯಾಕಂದ್ರೆ ದೊಡ್ಡವರ ಕೈವಾಡ ಇದೆಯೋ ಯಾರಿಗ್ ಗೊತ್ತಿರೋ, ಕಾಲ್ ಹೋಗಿರ್ಬೋದು, ಆ ತರ ಮಾಡಿರ್ಬೋದು. ಕೋರ್ಟ್ ಹೇಳಿದ್ಮೇಲೆ ಮಾಡ್ಬೇಕಿತ್ತು. ಬಟ್ ರಾಜ್ಯ ಸರ್ಕಾರನೇ ಹಿಂದೇಟು ಆಗ್ತಾ ಇದೆ. ಅದೇ ಬೇಜಾರಾಗ್ತಾ ಇದೆ ಸರ್. ಅದಕ್ಕೆ ಹೇಳುದು, ಅಕ್ವಿಟಲ್ ಕಮಿಟಿ ಮಾಡಿ ಯೋಗೀಶ್ನ ತನಿಖೆ ಮಾಡಿ ಅಷ್ಟೇ. ಸಿಬಿಐ ಅವರು, ಸಿಒಡಿ ಅವರೆಲ್ಲ ಇದ್ದಾರೆ, ಇದ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾರಿದ್ರು, ಇದರಿಂದ ಯಾರೆಲ್ಲ ಇದ್ರು ಅಂತ. ಅವರೇ ಬಂದು ತನಿಖೆ ಮಾಡಿರೋದು. ಎಲ್ಲ ಒಂದೇ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ಏನೇನು ತನಿಖೆ ಮಾಡಿದ್ದಾರೆ ಅಷ್ಟೇ. ಮತ್ತೆ ಏನೇ ತಿಳ್ಕೊಂಡಿಲ್ಲ ಇಲ್ಲಿ ಮಾತ್ರ. ನಮ್ಮ ಹತ್ರ ಬಂದಿದ್ರು ಮಾತ್ರ, ನಮ್ಮ ಹತ್ರ ಅಷ್ಟೇ ಅಂತ ಕೇಳಿಲ್ಲ ಅವರು. ಆಮೇಲೆ ನೋಡಿದ್ರೆ ಸಂತೋಷ್ ರಾವ್ನ ಮುಂದೆ ತಂದ್ರು. ಸಂತೋಷ್ ರಾವ್ನ ಮುಂದೆ ತಂದ್ರು. ಒಟ್ನಾಗೆ ನಿಮಗೂ ನ್ಯಾಯ ಇಲ್ಲ, ಸಂತೋಷ್ ರಾವ್ಗೂ ನ್ಯಾಯ ಇಲ್ಲ. ಪ್ರಕರಣ ಮಾಡಿದಂತ ಆರೋಪಿಗಳು ಆರಾಮಾಗಿದ್ದಾರೆ. ಅದು ಯಾರೇ ಇರ್ಬೋದು, ಇಂಥವ್ರೆ ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನ ತನಿಖೆಯಿಂದನೇ ಅದು ಹೊರಬರಬೇಕು. ಆದ್ರೆ ಆ ತನಿಖೆ ಮಾಡುವಂತ ಯೋಗೇಶ್ ಅವರಿಗಂತೂ ಖಂಡಿತ ಗೊತ್ತಿದೆ, ನಿಜವಾದ ಆರೋಪಿಗಳು ಯಾರಂತ ಗೊತ್ತಿದೆ, ಖಂಡಿತವಾಗಿ ಗೊತ್ತಿದೆ. ಆಯ್ತಾ? ಅವ್ರನ್ನ ಅವ್ನ್ ಚೆನ್ನಾಗ್ ಗೊತ್ತಿದೆ. ಬಟ್ ಅವನಿಗೊಂದು ಸೇಫ್ ಕೊಡ್ಬೇಕು ಅಂತ ನಮ್ದೊಂದು ಆದೇಶ ಸರ್. ಯಾಕಂದ್ರೆ ಯಾವತ್ತು ಮುಗಿಸ್ತಾನೆ ಅಂತ ಗೊತ್ತಿಲ್ಲ ಅವನನ್ನು ಕೂಡ. ಒಬ್ಬೊಬ್ರನ್ನ ತೆಗ್ದ್ರೆ ಕಷ್ಟ ಆಗುತ್ತೆ, ನಮಗೆ ಸಾಕ್ಷಿ ಎಲ್ಲ ನಾಶ ಆಗುತ್ತೆ ಅಲ್ವಾ ಸರ್. ಅವ್ರಿಗೊಂದು ರಕ್ಷಣೆ ಕೊಡ್ಬೇಕು ಅಂತ ನೀವು ಹೇಳ್ತೀವಿ. ಯೋಗೇಶ್ ಅವರಿಗೆ ಒಂದು ರಕ್ಷಣೆ ಕೊಡ್ಬೇಕು ಅಂತ ಕೊಡ್ಬೇಕು ಸರ್. ಯಾವ ಕಾರಣಕ್ಕೆ ಹೇಳ್ತೀವಿ ಯೋಗೇಶ್ ಅವರಿಗೆ ರಕ್ಷಣೆ ಕೊಡ್ಬೇಕು ಅಂತ? ಯಾವ ಕಾರಣಕ್ಕೆ ಹೇಳ್ತಾ ಇದ್ದಾರೆ ನೀವು ತಾವು? ಯಾಕಂದ್ರೆ ಅವನಿಗೆ ಸಾಕ್ಷಿ ಅವನೇ ಅಲ್ವಾ ಸರ್. ಎಲ್ಲ ಸಾಕ್ಷಿ ನಾಶ ಮಾಡಿ ಆಗಿದೆ. ಇನ್ನು ಯೋಗೀಶ್, ರಶ್ಮಿ ಇದಾರಲ್ವಾ, ಇನ್ನು ಅವ್ರನ್ನೇ ರಕ್ಷಣೆ ಕೊಟ್ಟು ಕಾಪಾಡ್ಬೇಕು ಅಂತ. ಈಗ ಈ ಕೊನೆಯ ಹಂತದಲ್ಲಿರೋದು ಈ ಸಾಕ್ಷಿಗಳ ಒಂದು ಇದಿರೋದು ಅವ್ರ ಕೈಯಲ್ಲಿ. ಅವ್ರನ್ನ ರಕ್ಷಣೆ ಕೊಡ್ಬೇಕು ಅಂತ ನೀವು ಸರ್ಕಾರದ ಹತ್ರ ಬೇಡ್ಕೊಳ್ತಾ ಇದ್ದೀರಾ? ಕೇಳ್ಕೊಳ್ತಾ ಇದೀವಿ ಸರ್. ಅದೇ ಯಾಕಂದ್ರೆ ಯಾವಾಗ ತೆಗಿತಾರೆ ಅಂತ ಗೊತ್ತಾಗಲ್ಲ, ಅದೇ ಭಯ ನಮ್ಗೆ. ಈಗ ನಿಮ್ಗೆ ಅವ್ರ ಜೀವದ ರಕ್ಷಣೆ ಸಹ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ದೇವ್ರ ಹತ್ರ ಶಿಕ್ಷಣಕ್ಕೂ? ಹೌದು ಸರ್. ನಿಮಗೆ ಅಕ್ಕನಿಗೆ ನ್ಯಾಯ ಬೇಕು ಸರ್, ಅದೇ ನಮ್ಗೆ ಬೇಕಾಗಿರೋದು. ಸುಮ್ನೆ ಸಂತೋಷ್ ಅವರ ಕುಟುಂಬನೇ ಹಾಳಾಗೋಯ್ತು ಅಲ್ಲಿ. ಕಣ್ಣೀರ್ ಹಾಕ್ತಿದಾರೆ, ಅವ್ರ ತಂದೆ ಕಣ್ಣೀರ್ ಹಾಕುತ್ತೆ. ಈಗ ಸಂತೋಷ್ ಅವರ ಕುಟುಂಬ, ತಂದೆ ಸಹ ಹೋದ್ರು, ಹೀಗೆಲ್ಲ ಆಯ್ತು. ಅದೆಲ್ಲ ಆದ ನಂತರ ಸಹ ಈಗ ನೀವ್ ಹೇಳ್ತಾ ಇದ್ದೀರಾ ಒಂದು ಇವರಿಗೆ ಏನು ನಮ್ಮ ಯೋಗೇಶ್ ಅವರಿಗೂ ಸಹ ರಕ್ಷಣೆ ಬೇಕು, ಅವ್ರಿಗೂ ಏನೋ ತೊಂದರೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದೀರಾ. ಯಾಕೆ ನಿಮ್ಗೆ ಆತರ ಯೋಚನೆಗಳು ಬರ್ತಾ ಇದೆ? ಅವ್ರು ನಿಮ್ಗೇನು ಒಳ್ಳೆಯವ್ರು ಮಾಡ್ದವ್ರಲ್ಲ, ಅವ್ರೇನ್ ನಿಮ್ಗೆ ಒಳ್ಳೇದ್ ಮಾಡ್ದವ್ರಲ್ಲ.
ಆಯ್ತಾ? ನಿಮ್ಮ ಇಡೀ ಪ್ರಕರಣವನ್ನ ಹಾಳು ಮಾಡ್ಲಿಕ್ಕೆ ಕಾರಣಕರ್ತರಾದವರು, ಅವರನ್ನು ಸಹ ರಕ್ಷಣೆ ಮಾಡ್ಬೇಕಂತ ಒಂದು ಒಳ್ಳೆ ಧ್ವನಿ ನಿಮ್ಮಲ್ಲಿ ಬರ್ತಾ ಇದೆ. ಯಾಕೆ ಅದು ಅಂತ? ಇನ್ನೊಮ್ಮೆ ನಾನು ಜನಕ್ಕೆ ಸ್ಪಷ್ಟ ಆಗ್ಲಿ ಅಂತ. ಸಾಕ್ಷಿ ಎಲ್ಲ ಅವನತ್ರ ಸರ್, ಅವನೆಲ್ಲ ಎಲ್ಲ ಎಂಕ್ವೈರಿ ಮಾಡಿರೋದಲ್ವಾ, ಹ್ಮ್. ಎಲ್ಲ ಗೊತ್ತಿದೆ ಅವನಿಗೆ, ವಿಚಾರ ಫುಲ್ ಎಲ್ಲ ಗೊತ್ತಿದೆ. ಅದಕ್ಕೆ ಅವನಿಗೆ ರಕ್ಷಣೆ ಕೊಡ್ಬೇಕು ಅಂತ. ಅವನನ್ನ ತೆಗ್ದ್ರೆ ನಾಶ ಆಗುತ್ತೆ ಸರ್. ಅದಕ್ಕೆ ಹ. ಗೊತ್ತಿರೋ ವಿಚಾರ ಅವನಿಗೆಲ್ಲ, ಎಷ್ಟು ಅಪರಾಧಿಗಳಿದ್ದಾರೆ ಚೆನ್ನಾಗ್ ಗೊತ್ತಿದೆ ಅವನಿಗೆ, ಯಾರೆಲ್ಲ ಇದ್ದಾರೆ ಅಂತಾನೂ ಗೊತ್ತಿದೆ. ಅದಕ್ಕೆ ಅಂದ್ರೆ ಆ ನಿಮ್ಗೆ ರಕ್ಷಣೆ ನಿಮ್ಗೆ ಬೇಕು ಹಾಗೆ ಅಂತ. ಅನಿಸ್ತಾ ಇದೆ, ಅವ್ರ ಜೀವಕ್ಕೂ ತೊಂದರೆ ಆಗೋ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ ಅಂತ ನೀವು ಹೇಳ್ತಾ ಇರೋದು? ಇದೆ ಸರ್, ಇದೆ. ಯಾಕಂದ್ರೆ ಯಾ- ರೀಸೆಂಟ್ ಆಗಿ ಆದಮ್, ಈ- ಡಾಕ್ಟರ್ ಆದಮ್ ಹೋದ್ರಲ್ವಾ, ಹಾ 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 ಅದೇ ಭಯ ನಮ್ಗೆ ಕಾಡ್ತಾ ಇದೆ ಇಲ್ಲಿ. ಹಾ. ಒಂದು ಸಾಕ್ಷಿ ನಾಶ ಮಾಡಿದ್ರು ಆದಮ್ನ. ಹ್ಮ್ ಅವನು ಡಾಕ್ಟರ್ ಆಗಿದ್ದ, ನಮ್ಮ ಅಕ್ಕನ ಬಗ್ಗೆ ಎಲ್ಲ ಗೊತ್ತಿತ್ತು ಅವನಿಗೆ ಕೂಡ. ಹ್ಮ್ ಹ್ಮ್ ಈಗ ಹ್ಮ್ ಇನ್ನು ಯೋಗೀಶ್ ಮತ್ತು ರಶ್ಮಿ ಇದ್ದಾರೆ ಇಬ್ರು. ಹ್ಮ್. ಅದಕ್ಕೆ ಭಯ ಸ್ವಲ್ಪ. ಅದಕ್ಕೆ ಅವರಿಗೆ ಅವ್ರಿಗೂ ರಕ್ಷಣೆ ರಕ್ಷಣೆ ಸಿಗ್ಲಿ. ಕೊಡ್ಬೇಕು ಅಲ್ಲ, ಅಂತ. ಯಾರ ಜೀವವೂ ಹೋಗೋದು ಬೇಡ. ಅವ್ರು ಕೆಟ್ಟವರು ಒಳ್ಳೆಯವರು ಬೇರೆ ಪ್ರಶ್ನೆ. ಅದ್ರ ಜೀವ ಯಾರ್ದು ಹೋಗೋದು ಬೇಡ. ತಪ್ಪು ಮಾಡೋರಿಗೆ ಅದೇ ಶಿಕ್ಷೆ ಆಗ್ಬೇಕು ಅಷ್ಟೇ. ನೀವು ಹಾ, ಕೇಳ್ತಾ ಇರೋದು ಅಷ್ಟೇ ಅಷ್ಟೇ. ನಮ್ಗೆ. ಆ, ಆ, ಇತ್ತೀಚೆಗೆ ನಿಮ್ಮ ತಂದೆ ಸಹ ತೀರ್ಕೊಂಡ್ರು. ಆ ಬಗ್ಗೆ ಒಂದು ತುಂಬಾ ನೋವಿನ ಇದು ಸಂಗತಿ. ಈ ಕ್ಷಣದಲ್ಲಿ ಕೇಳಬಾರ್ದು, ಮತ್ತೆ ನೆನಪಿಸಬಾರ್ದು. ಆದ್ರೆ ಆ ತಂದೆ ಸಾವನಲ್ಲಿ ಏನಾದ್ರೂ ನಿಮ್ಗೆ ಇದು ಕಾಣಿಸ್ತಾ ಇದೆಯಾ ಅಂತ? ಹಾ ಸರ್, ಪಾಪ ತುಂಬಾ ನೊಂದ್ಕೊಂಡಿದ್ರು. ಅಕ್ಕನಿಗೆ ನ್ಯಾಯ ಸಿಗ್ಲಿಲ್ಲ, ಮಗಳಿಗೆ ನ್ಯಾಯ ಬೇಕಿತ್ತಲ್ಲ ಅಂತ. ಏನ್ ತಪ್ಪು ಮಾಡಿದ ಕುಟುಂಬ ಸರ್ ನಮ್ದು. ಹ್ಮ್. ಆದ್ರೂ ನಮ್ಮ ಅಕ್ಕನ ಕೊಂದ್ಬಿಟ್ರು ಅಲ್ವಾ. ಹ್ಮ್. ಎಷ್ಟು ನಮ್ ದೇವ್ರು ನಂಬಿದ್ವಿ ನಾವು, ಅದು ಯಾಕೆ ದೇವ್ರು ಕೈ ಕೊಟ್ರು ಅಂತ ಪಾಪ ಆ ನೋವು ಕಾಡ್ತಾ ಇತ್ತು ತಂದೆಗೆ. ಹ್ಮ್. ಇಷ್ಟು ವರ್ಷ ಅದು ನ್ಯಾಯ ಸಿಗ್ಲಿಲ್ಲಲ್ವಾ ಅಂತೇಳಿ ಮನಸ್ಸಲ್ಲಿ ಕೊರಗು ಇದೆ ಸರ್. ಅದೇ ಒಂದು ರೋಗ ತರ ಅಲ್ವಾ. ಅದೇ ನೋವಲ್ಲಿ ತನ್ನ ತಂದೆ ಪಾಪ ಪ್ರಾಣ ತ್ಯಾಗ ಮಾಡಿದ್ರು ಸರ್. ಮೃದುವಾದ ಮನಸ್ಸು, ತುಂಬಾ ಮೃದುವಾದ ಸ್ವಭಾವದವರು. ಈ ಕ್ಷಣದಲ್ಲಿ ಕೇಳಬಾರ್ದು. ನಿಮ್ಗೆ ಕಣ್ಣಲ್ಲಿ ನನಗೆ ಇದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಆಗ್ತದೆ. ಆದ್ರೂ ಆ ಪ್ರಶ್ನೆನ ಕೇಳಬೇಕಾಯ್ತು, ಕೇಳಿದೆ ಅಷ್ಟೇ. ಕೊನೆಯದಾಗಿ ಈಗ ಹೇಳೋದಾದ್ರೆ, ಈ ಎಲ್ಲ ಪ್ರಕರಣಕ್ಕೂ ಕಾರಣಕರ್ತರು ಯಾರಿದ್ದಾರೋ ಅವರಿಗಂತೂ ಶಿಕ್ಷೆ ಆಗೇ ಆಗ್ತದೆ. ಒಂದೇ ನಮ್ಮ ನ್ಯಾಯಾಲಯದಲ್ಲಿ ಆಗ್ತದೆ, ಇಲ್ಲ ದೇವರ ನ್ಯಾಯಾಲಯದಲ್ಲಿ ಆಗ್ತದೆ ಅನ್ನೋ ನಿಮ್ಮ ಭರವಸೆ? ಭರವಸೆ ಇದೆ ಸರ್. ದೇವರ ನ್ಯಾಯದಲ್ಲಿ ಪಕ್ಕ ಆಗುತ್ತೆ. ಕರ್ಮ ಯಾರನ್ನ ಬಿಡೋದಿಲ್ಲ ಸರ್. ಬೆನ್ನತ್ತಿ ಹೋಗೇ ಹೋಗುತ್ತೆ. ಅದು ಯಾರೇ ಆಗಿರ್ಲಿ, ನಮ್ಮ ಅಕ್ಕನ್ನ ಕೊಲೆ ಮಾಡಿದವನು, ಅದಕ್ಕೆ ಸಪೋರ್ಟ್ ಕೊಟ್ಟವನು ಉಳಿಯಲ್ಲ ಸರ್. ಅದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನ್ ಕರ್ನಾಟಕ ಹೇಳೋದಿಷ್ಟೇ, ನಮ್ಗೆ ಸಪೋರ್ಟ್ ಕೊಡಿ. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡಿ. ಏನೇನೋ ಸುಳ್ಳು ಹಬ್ಬಿಸ್ತಾ ಇದಾರೆ, ನಮ್ ಬಗ್ಗೆನೂ ಏನೇನೋ ಹೇಳ್ತಿದ್ದಾರೆ. ದಯವಿಟ್ಟು ತಲೆ ಕೆಡ್ಸ್ಕೋಬೇಡಿ. ನನ್ ಅಕ್ಕನಿಗೆ ನ್ಯಾಯ ಕೊಡ್ಸಿ ಅಂತ ಕೇಳೋದು ಸರ್ ಅವ್ರ ಹತ್ರ ಈಗ. ಹ್ಮ್. ಆದಷ್ಟು ಬೇಗ ನಿಮ್ಮ ಅಕ್ಕನಿಗೆ ನ್ಯಾಯ ಸಿಗಲಿ. ನಿಮಗೆ ಆ ನೋವನ್ನು ಭರಿಸುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ್ದೀರಾ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೌಂದರ್ಯ ಅವರು ಮಾತಾಡಿದ ವಿಚಾರಕ್ಕೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ಭಾಳ ಸೂಕ್ಷ್ಮವಾದ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಒಂದು 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 ಜೀವಕ್ಕೆ ಅಪಾಯ ಇದೆ ಅನ್ನೋದನ್ನು ಸಹ ಹೇಳಿದೆ. ಅದು ಇವರಿಗೇನು ಒಳ್ಳೇದು ಮಾಡಿದಂಥ ಜೀವ ಅಲ್ಲ, ಆಯಿತಾ? ಆದರೆ ಆ ಜೀವಕ್ಕೆ ಸಹ ಅಪಾಯ ಇದೆ ಅಂತ ಹೇಳಿದ್ದಾರೆ. ಅದನ್ನು ಸಹ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಸರ್ಕಾರ. ಯಾಕೆ ಹಾಗೆ ಹೇಳ್ತಾ ಇದ್ದಾರೆ, ಯಾರಿದ್ದಾರೆ ಇದ್ರ ಹಿಂದೆ, ಯಾರು ಕಾರಣಕರ್ತರು, ಇವೆಲ್ಲವನ್ನ ನೋಟ್ ಮಾಡ್ಕೊಳ್ಬೇಕಾಗತ್ತೆ. ಸುಮ್ಮನೆ ಯಾರಾದರೂ ಬಂದು ಕೂತ್ಕೊಂಡು ಮಾಧ್ಯಮದ ಮುಂದೆ ಏನೇನೋ ಮಾತಾಡೋಕ್ಕಾಗಲ್ಲ. ಆ ಮಾತಾಡುವ ಹಿಂದೆ ಅವರಿಗೆ ನೋವು ಮತ್ತು ಭಯ ಇದೆ. ಆ ಭಯದ ಕಾರಣದಿಂದ ಅವರು ಹೇಳ್ತಾ ಇದ್ದಾರೆ. ಸರ್ಕಾರಗಳು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಸಹ ಅವರು ತಿಳಿಸಿ ಇದು ಹೇಳಿದ್ದಾರೆ. ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಈ ಬಗ್ಗೆ ಒಂದು ಇದನ್ನು ಆಸಕ್ತಿಯನ್ನು ತೋರಿಸಿ ಈ ಪ್ರಕರಣ ಸೌಂದರ್ಯವಾದ ಅವರು ಮಾತಾಡಿದ ವಿಚಾರಕ್ಕೆ ಒಂದು ಸೂಕ್ಷ್ಮವಾದ ದೃಷ್ಟಿಯನ್ನು ಇಡಬೇಕಾಗತ್ತೆ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದಂಥ ಸೌಂದರ್ಯ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ತೆ.